ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸರ್ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ತುಮಕೂರು ಓಪನ್ 2000 ಸುನಿಲ್ ಯಜಮಾನ್ ಅಂತ ಆಲ್ ಇಂಡಿಯಾ ಟೆನ್ನಿಸ್ ಅಸೋಸಿಯೇಷನ್ ಮತ್ತು KSLTA ಜಾಯಿಂಟ್ ಸೆಕ್ರೆಟರಿ. ಸ್ವಲ್ಪ ಸರ್ ರಾಷ್ಟ್ರದ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಅಥವಾ ರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಪ್ಲೇಯರ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ. ಸುಮಾರು 70 ಜನ ಪ್ಲೇಯರ್ಸ್ ಈಗಾಗಲೇ ಆಗಮಿಸಿದ್ದಾರೆ. ಈಗ ಟ್ರಯಲ್ಸ್ ಎಲ್ಲ ಶುರುವಾಗುತ್ತೆ. ಇವತ್ತು ಉದ್ಘಾಟನೆಯನ್ನು 5ನೇ ತಾರೀಕು ನಾವು ಇಟ್ಕೊಂಡಿದ್ದೇವೆ. ಯಾಕೆಂದರೆ ಅಲ್ಲಿಂದ ಆಚೆ ರೆಗ್ಯುಲರ್ ಚಾಂಪಿಯನ್ಶಿಪ್ ಪ್ರಾರಂಭ ಆಗ್ತಕ್ಕಂಥದ್ದು. ಇವತ್ತು ನಾವೆಲ್ಲರೂ ಕೂಡ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯನ್ನು ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಅನೇಕ ಕ್ರೀಡೆಗಳನ್ನು ಪ್ರೋತ್ಸಾಹಿಸ್ತಾ ಇದ್ದೀವಿ. ಮೊನ್ನೆ ತಾನೇ ಕಳೆದ ವಾರ ಲೋಕಲ್ ಆಗಿ ನಾವು ಕ್ರೀಡಾಪಟುಗಳನ್ನು ತಯಾರು ಮಾಡಬೇಕು. ಅದಕ್ಕೆ ನಾವು ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ನಮಗೆ ಸಂಜೆ ಹೊತ್ತು ಬಂದು ನೋಡಿದ್ರೆ ಸುನಿಲ್ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅವರು ಅಧ್ಯಕ್ಷರು ಹೇಳ್ತಾರೆ ಸುಮಾರು 100 ಜನ ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ದಾರೆ ಪ್ರತಿ ದಿವಸ. ಅದು ಕೂಡ ಫ್ಲಡ್ ಲೈಟ್ ಕೂಡ ಮಾಡಿಸಿದ್ದಾರೆ ನಮ್ಮ DC ಅವರು. ಭಾಳ ಚೆನ್ನಾಗಿ ಅವರಿಗೆಲ್ಲ ಅದರಲ್ಲಿ ಗೊತ್ತಿಲ್ಲ ನಮಗೆ ಈ ಚಾಂಪಿಯನ್ಶಿಪ್ಪನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾವು ಉದ್ದೇಶ ಇಟ್ಕೊಂಡಿದ್ದೇವೆ. ಅದಕ್ಕೆ ಬೇಕಾದಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವ್ರದ್ದೇ ಒಂದು ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ ಪ್ರಕಾರ ಅವ್ರು ಏನು ನಮ್ಮ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಮಾಡಿಕೊಟ್ಟಿದ್ದೇವೆ. ಮೇಡಮ್ ಮತ್ತು ದ ಟೀಮ್ ಆಫ್ ಮ್ಯೂಸಿಕ್ Mrs. Subramanian. So this is a very, very prestigious event. We have players from about 8 countries and we would have had more players from more countries, but the war situation in the participation Corona agide ಬೇರೆ countries ಇಲ್ಲ. Otherwise we were expecting about 15 to 20 countries here. But next time I'm sure this event will be bigger and more players will come and more countries will participate. ಇದು ಏನಂದರೆ ಇದು ತುಮಕೂರು ಕರ್ನಾಟಕ ಒಂದು ದೇಶದಲ್ಲೇ ಒಂದು ಮಾದರಿಯಾಗಿದೆ ಬೇರೆ ಸ್ಟೇಟ್ಸ್ಗೆ. ಮೊಬೈಲಿಂದ ತೆಗಿ ಗೌಸ್ ಬಾಯ್, ಮೊಬೈಲಿಂದ ತೆಗಿ. ಲಕ್ಷ ಬದುಕಿಗೆ ಏನು ಕೆಲವರೆಲ್ಲ ಆಸೆ ಬಿಟ್ಟರು, ಕೆಲವರೆಲ್ಲ ಟೀಕೆ ಮಾಡ್ತಿದ್ರು, ಅದಕ್ಕೆಲ್ಲ ಉತ್ತರವನ್ನ ನಾವು ತೆಗೆದುಕೊಂಡಂಥ ತೀರ್ಮಾನಕ್ಕೆ ಫಲ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ನಾನು ಯಾವ ಸ್ಟೇಜಲ್ಲಿದೆ ಅಂತ ನೋಡಲಿಕ್ಕೆ ಬಂದಿದ್ದೇನೆ. ಎಲ್ಲ ಗೇಟ್ಗಳು ಕೂಡ 33 ಗೇಟ್ಗಳು ಕೂಡ
ಈಗಾಗಲೇ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಕೆಲಸ ಉಳ್ಕೊಂಡಿದೆ. ಮೇ 15ನೇ ತಾರೀಕು ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದನ್ನು ಈಗಾಗಲೇ ನಾವು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿದ್ದೇನೆ. 7ನೇ ತಾರೀಕಷ್ಟೊತ್ತಿಗೆ ಇನ್ನಿರೋಂಥ ಒಂದು ಕೆಲವು ಸಣ್ಣ ಕೆಲಸಗಳನ್ನು ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಈಗ 10.5 TMC ನೀರಿದೆ. ಈಗ ಮಳೆ ಬಿತ್ತು ಅಂದರೆ 2 ತಿಂಗಳಿಗೆ ಸುಮಾರು 44 TMC ಅಷ್ಟು ತುಂಬಲಿಕ್ಕೆ ಅವಕಾಶ ಇದೆ. ಇದಕ್ಕೆ 54 ಕೋಟಿ ರೂಪಾಯಿ ಈಗಾಗಲೇ ಖರ್ಚು ಮಾಡಿದ್ದೀವಿ ಬರೀ ಗೇಟ್ ಮಾತ್ರ. ಒಟ್ಟು ನಿಮ್ಗೆ ಗೊತ್ತಿದೆ ಈಗಾಗಲೇ 64-34 ಆ ರೇಷಿಯೋನಲ್ಲಿ 2 ರಾಜ್ಯಗಳು ಇದಕ್ಕೆ ಬಂಡವಾಳ ಹಾಕ್ತಾ ಇದ್ದೀವಿ. ನಾನು ಅವ್ರಿಗೆ ನಮ್ಮ ಡ್ಯಾಮ್ ಅವ್ರಿಗೆ ಫ್ರೀ ಕೊಟ್ಟಿದ್ದೀನಿ. ಗೌರ್ಮೆಂಟ್ ಇದಕ್ಕೆ ಇಂಟರ್ಫಿಯರ್ ಆಗಬಾರ್ದು, ನಾವು ಯಾರು ಜಾಸ್ತಿ ಆಡಳಿತ ಮಂಡಳಿಗೆ ನಾವು ದುಡ್ಡು ಒದಗಿಸ್ಬಿಟ್ಟು ತೀರ್ಮಾನ ಮಾಡೋದು ಅಷ್ಟು ಮಾತ್ರ ನಾವು ಟೆಕ್ನಿಕಲ್ ತಗೊಳ್ಬೇಕು ಅಂತೇಳಿ ನಾವು ಮಾಡಿದ್ದೀವಿ. ಈ 33 ಗೇಟನ್ನು ಅಳವಡಿಸಿದ್ದು ಇಡೀ ದೇಶಕ್ಕೆ ಒಂದು ದೊಡ್ಡ ಸವಾಲು ಮತ್ತು ಒಂದು ಮಾದರಿ. ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಬಂದಿದ್ರು. ಇದು ತುಂಗಭದ್ರಾ ಇದು ಡ್ಯಾಮ್ ಗೇಟ್ ನೋಡೋಕೆ ಬಂದಿದ್ರು. ಹೊಸ ಗೇಟ್ ಅಳವಡಿಸ್ತಾ ಇದ್ದಾರೆ. ರೈತರಿಗೆ ಅನುಕೂಲ ಆಗಂಗೆ ಮಾಡ್ತಾ ಇದ್ದಾರೆ. ಅವರು ಅನುಕೂಲ ಆಗುತ್ತೆ ಸರ್. ಏನ್ ಸಮಸ್ಯೆ ಇಲ್ದಂಗೆ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ನಡೆಸಿಕೊಡ್ತಂತ ನಂಬಿಕೆ ಐತೆ ಸರ್. ನಮಗೆ ಹೋದ ವರ್ಷ ಎಲ್ಲ ನಮಗೆ ನೀರ್ ಇಲ್ದಂಗೆ 2 ಗೇಟ್ ಹೋಗಿದ್ದಕ್ಕೆ ತೊಂದರೆ ಆಯ್ತು ಸರ್. ಮುಂದಿನ ಬೆಳೆಗಳು ಇಕ್ಲಿಕ್ಕೆ ಈಗ ಹೊಸ ಗೇಟ್ ಆಗಿರೋದಕ್ಕೆ ನಮ್ಗೆ ರೈತರಿಗೆ ಬಹಳ ನಂಬಿಕೆ ಬಂದತ್ ಸರ್. ಇದು ಧನ್ಯವಾದಗಳು ಹೇಳ್ತೀವಿ ಸರ್. ಟೈಮ್ ಸರಿಯಾಗಿ ಈಗ ಹೊಸ ಗೇಟ್ ಇಂದ ನೀರು ಉಳಿತಾಯ ಮಾಡ್ಲಿಕ್ಕೆ ನಮ್ಗೆ ಯಾವ ಟೈಮಿಗೆ ಬೇಕು ಆ ಟೈಮಿಗೆ ನೀರು ಸಂಪರ್ಕ ಕೊಡ್ತಾರೆ ಸರ್. ಇಲ್ಲಿಂದ ವಿಶೇಷವಾಗಿ ನಮ್ ಕೂಡ್ಲಿಗಿ ತಾಲೂಕಿಗೆ ಅಪ್ಪರ ಭದ್ರದ್ದು 74 ಕೆರೆ ತುಂಬಲಿಕ್ಕೆ ಅವಕ್ಕೆಲ್ಲ ನೀರಿಂದ ಅವಕಾಶ ಮಾಡಿಕೊಟ್ಟಾರೆ ಕಾಂಗ್ರೆಸ್ ಸರ್ಕಾರದಿಂದ. ಆಸ್ಪತ್ರೆಯನ್ನು ಮಾನ್ಯ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಕ್ರೀಡೆ ಮತ್ತು ಯುವಜನ ವ್ಯವಹಾರ ಸಚಿವರಾದ ಡಾಕ್ಟರ್ ಮನ್ಸುಖ್ ಮಾಂಡವೀಯರವರು ಲೋಕಾರ್ಪಣೆಯನ್ನು ಗೊಳಿಸುತ್ತಿದ್ದಾರೆ. ಈ ಶುಭ ಸಮಾರಂಭಕ್ಕಾಗಿ ದಿನಾಂಕ 31 ಮಾರ್ಚ್ 2025 ಅಂದಾಜು 3.24 ಕೋಟಿ ವಿಮಾದಾರಗಳ ಮೂಲಕ ಆರೋಗ್ಯ ರಕ್ಷಣೆಯನ್ನು ನೀಡಲಾಗುತ್ತಿದ್ದು ಕಾರ್ಮಿಕರ ರಾಜ್ಯ ವಿಮಾ ನಿಗಮದ ಲಾಂಛನ ಪಂಚದೀಪವಾಗಿದ್ದು ಇದು ನಿಗಮವು ನೀಡುವ ಪ್ರಮುಖ 5 ಸೌಲಭ್ಯಗಳನ್ನು ಸಾಂಕೇತಿಸುತ್ತದೆ. ಈ 5 ಸೌಲಭ್ಯಗಳು ಮೊದಲನೇದಾಗಿ ವೈದ್ಯಕೀಯ ರಕ್ಷಣೆ, ಅನಾರೋಗ್ಯ ಅರುಣ್ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಜೋರಾದ ಚಪ್ಪಾಳೆ ಸಿಗ್ತಾ ಇದೆ. ಜೋರಾದ ಚಪ್ಪಾಳೆ. ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಎವ್ರಿವನ್ ಫಾರ್ ಅ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ಸಿದ್ದರಾಜು ಮಾಲಿರವರು ವೇದಿಕೆ ಮೇಲೆ ಪಡೆದಿರುವ ಬಳ್ಳಾರಿಯಲ್ಲಿ 100 ಹಾಸಿಗೆಗಳ ESIC ಆಸ್ಪತ್ರೆಯ ಶಂಕುಸ್ಥಾಪನೆ ನಡೆದಿದ್ದು ಈ ಆಸ್ಪತ್ರೆಯು ಆ ಭಾಗದ ಬಹುತೇಕ ವಿಮಾದಾರರ ಬಹುದಿನದ ಕನಸನ್ನು ನನಸಾಗಿಸುತ್ತದೆ. The people of Bellary are also joined with us through this live telecast and watching the foundation laying ceremony. बेड की हॉस्पिटल का
लोकार्पण हो रहा है और उनके साथ बेल्लारी में 150 करोड़ के खर्च पर बनने वाली 100 बेड हॉस्पिटल का शिलान्यास हुआ है। दोस्तों, हेल्थ फैसिलिटी एक सोशल सिक्योरिटी का पार्ट है और यहाँ मंच पर हमने कई श्रमिक का सम्मान करा। श्रम ये देश की शक्ति है। श्रमिक ये देश को बनाता है। ये श्रमिक हमारा देश का विश्वकर्मा है और ये श्रमिक का सम्मान हो, इसलिए नहीं केवल उनके लिए सोशल सिक्योरिटी का प्रावधान करा जाए, लेकिन ये मोदी है जिस श्रमिक को कोई पूछता नहीं था, यही श्रमिक को मोदी जी ने पूजना चालू करा है, उसको सम्मान देना चालू करा है। दोस्तों, इस क्षेत्र में टेक्सटाइल इंडस्ट्रीज है और इस टेक्सटाइल इंडस्ट्रीज में 1.5 लाख से अधिक आईपी श्रमिक के रूप में रजिस्टर हुए हैं। उसके परिवार को गिनो तो कुल मिला के 5.5 लाख लोग इस क्षेत्र में बसते हैं और इस हॉस्पिटल ये 5.5 लाख लोगों के लिए यानी कि 1.5 लाख परिवार के लिए आशीर्वाद के रूप में काम करेगा। ಈಗ ಸದ್ಯಕ್ಕೆ ರಾಜಾಜಿನಗರದಿಂದ ಕೊಡ್ತಾ ಇದ್ದೀವಿ. ಆದರೆ ಬರುವಂಥ ದಿನಗಳಲ್ಲಿ ಇಲ್ಲಿಗೆ ಪ್ರತ್ಯೇಕವಾಗಿ ನನಗೆ ವಿಶ್ವಾಸ ಇದೆ, ಸುಮಾರು 6 ತಿಂಗಳ ನಂತರ ಇದೇ ಒಂದು ಸಪರೇಟ್ ಆಗಿ ಸ್ವತಂತ್ರವಾದಂಥ ಆಸ್ಪತ್ರೆ ಆಗುವಂಥ ಒಂದು ರೀತಿಯಲ್ಲಿ ನಮ್ಮ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಬರುವಂಥ ದಿನಗಳಲ್ಲಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನಾವು ಕೊಡ್ತಾ ಇದ್ದೀವಿ. ನಮಗೆ ಬಹಳ ಖುಷಿ ಇರುವಂಥದ್ದು, ಈ ದೇಶದ ಸುಮಾರು 3,84,00,000 ಕಾರ್ಮಿಕರ ಐಪಿಗಳಿಗೆ ಅಂದರೆ ಅವರ ಕುಟುಂಬದವರು ಸೇರಿ ಸುಮಾರು ಹತ್ರ 15 ಕೋಟಿ ಜನಗಳಿಗೆ ಕೇಂದ್ರ ಸರ್ಕಾರ ಇವತ್ತು ESIನ ಫೆಸಿಲಿಟಿಯನ್ನು ಕೊಡ್ತಾ ಇದೆ. ಅದು ಮೆಡಿಕಲ್ ಚೆಕಪ್ ಇರ್ಬೋದು, ಅವರಿಗೆ ತೊಂದರೆ ಇದ್ದಾಗ ಟ್ರೀಟ್ಮೆಂಟ್ ಇರ್ಬೋದು, ಅವ್ರ ಹೆರಿಗೆ ಆದಂಥ ಸಂದರ್ಭದಲ್ಲಿ ಮೆಟರ್ನಿಟಿ ಬೆನಿಫಿಟ್ ಇರ್ಬೋದು, ಎಲ್ಲ ಸೌಲಭ್ಯ ಕೊಡ್ತೀವಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.